ಬಂಧುಗಳೇ, ಎಲ್ಲರಿಗೂ ಸಂವಿಧಾನ ಸಮರ್ಪಣೆ ದಿನವಾಗಿ ಸಂವಿಧಾನದ ಶುಭಾಶಯಗಳನ್ನು ಕೋರುತ್ತಾ ಸಂವಿಧಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಈ ದೇಶಕ್ಕೆ ಸ್ವತಂತ್ರ ಬಂದು 77 ವರ್ಷ ಆಗಿದೆ ಮತ್ತು ಸಂವಿಧಾನ ಜಾರಿಯಾಗಿ 75 ವರ್ಷಗಳು ಕಳೆದು 76ನೇ ವರ್ಷಕ್ಕೆ ಕಾಲಿಡತಕ್ಕಂಥ ಸಂದರ್ಭದಲ್ಲಿ ನಾವು ಈ ಸಂವಿಧಾನದ ಆಶಯಗಳು ಏನಾಗಿವೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಸರ್ಕಾರ ಏನೋ ಘೋಷಣೆ ಮಾಡಿದ್ರೆ ಸಂವಿಧಾನದ ಸಮರ್ಪಣೆ ದಿನ ಅಂತ ಹೇಳ್ಬಿಟ್ಟು 2015ರಲ್ಲಿ ಘೋಷಣೆ ಮಾಡಿತು. ಆದರೆ ಸಂವಿಧಾನದ ಆಶಯಗಳು ಇವತ್ತಿಗೆ ಜಾರಿ ಆಗಿದೆಯೇ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಮಾನವ ಹಕ್ಕುಗಳು ಏನಾದರೂ ಅದು ಸಂರಕ್ಷಣೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ಹಿಂತಿರುಗಿ ನೋಡಿಕೊಂಡಾಗ ಯಾವುದು ಕೂಡ ಬರೀ ನರೇಂದ್ರ ಮೋದಿ ಅಂತಕ್ಕಂಥ ಒಬ್ಬ ಕೋಮುವಾದಿ ಈ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಾಗಿಂದ ಮಾನವ ಹಕ್ಕುಗಳು ದಮನ ಆಗೋಯ್ತು ಮತ್ತು ಸಂವಿಧಾನದ ಆಶಯಗಳು ಒಂದೊಂದೇ ಅದರ ಬೇರುಗಳನ್ನ ಕಿತ್ತಾಕ್ತಾ ಬರ್ತಾ ಇದ್ದಾರೆ ಮತ್ತು ಪ್ರಜಾಪ್ರಭುತ್ವದ ಖಗೋಲಗಳು ಆಗ್ಬಿಡ್ತು. ಹಾಗಾಗಿ ಈ ದೇಶದಲ್ಲಿರ್ತಕ್ಕಂಥ ಜನ ಆ ಸಂವಿಧಾನ ರಕ್ಷಣೆಗಾಗಿ ಹೋರಾಟಗಳನ್ನು ಮಾಡಬೇಕಾಗಿದೆ. ಈಗಾಗಲೇ ಇವರು ಅಧಿಕಾರಕ್ಕೆ ಬಂದಾಗಿಂದ ದೇಶಾದ್ಯಂತ 230 ರಾಜ್ಯಗಳಲ್ಲಿ ಕೂಡ ಒಂದು ಸ್ವಾಭಿಮಾನಕ್ಕಾಗಿ, ಸಂವಿಧಾನದ ಉಳಿವಿಗಾಗಿ, ಮಾನವ ಹಕ್ಕುಗಳ ರಕ್ಷಣೆಗಾಗಿ ಅನೇಕ ಹೋರಾಟಗಳನ್ನ ನಡೀತಾ ಇದ್ದಾವೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಎಂಬತಕ್ಕಂಥ ಇವರು ಸೇರ್ಕೊಂಡು ಈ ಹೋರಾಟಗಾರರನ್ನ ಅವರ ಒಂದು ಹೋರಾಟದ ಒಂದು ಚೈತನ್ಯವನ್ನ ಬಂದೂಕಿನ ತುದಿ ಮುಖಾಂತರ ಅವರನ್ನ ಜೈಲಿಗೆ ಹಟ್ಟಿ ಅವರನ್ನ ಕೊಲೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನರೇಂದ್ರ ಮೋದಿ ಯಾವಾಗ ಈ ದೇಶದ ಚುಕ್ಕಾಣಿ ಹಿಡಿದ್ರು ಅವತ್ತೇ ಪ್ರಜಾಪ್ರಭುತ್ವದ ಖಗೋಲ ಆಗ್ಬಿಡ್ತು ಎಂಬತಕ್ಕಂಥದ್ದನ್ನ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಆದರೂ ಕೂಡ ಈ ದೇಶಕ್ಕೆ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಸಂವಿಧಾನ ಈ ದೇಶವನ್ನು ಆಳ್ತಕ್ಕಂಥ ಒಂದು ಯೋಗ್ಯತೆ, ಈ ದೇಶವನ್ನು ಯಾವ ರೀತಿ ಈ ದೇಶ ವಿಭಿನ್ನವಾದಂತಹ ಜಾತಿಗಳು, ವಿಭಿನ್ನವಾದ ರಾಷ್ಟ್ರೀಯತೆ, ವಿಭಿನ್ನವಾದಂತಹ ಜನ ಇರ್ತಕ್ಕಂಥ ಈ ದೇಶಕ್ಕೆ ಎಲ್ಲರಿಗೂ ಸಮಾನವಾದಂತಹ ಒಂದು ಆಡಳಿತ ನಡೆಸ್ತಕ್ಕಂಥ ಒಂದು ಸಂವಿಧಾನ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ, ಈ ಜನತೆಗೆ, ಈ ದೇಶ ಇರ್ತಕ್ಕಂಥ ವಿಭಿನ್ನ ರಾಷ್ಟ್ರೀಯತೆಗಳು, ವಿಭಿನ್ನ ಜಾತಿಗಳು, ವಿಭಿನ್ನ ಮತಗಳು ಇದ್ದಂತ ಒಂದು ದೇಶಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಸಲುವಾಗಿ ಮತ್ತು ಸಮಾನತೆಯ ಒಂದು ಜಾರಿಗಾಗಿ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಸಂವಿಧಾನದ ಆಶಯಗಳು ಇನ್ನೂ ಕೂಡ ಅವು ಜಾರಿಯಾಗಿಲ್ಲ, ಅವರು ನೆರವೇರಿಲ್ಲ ಎಂತಕ್ಕಂಥ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆದರೂ ಕೂಡ ಇವತ್ತಿನ ತನಕ ನಡೀತಕ್ಕಂಥ ಅನೇಕ ಚಳವಳಿಗಳು ಸಂವಿಧಾನದ ಪರವಾದ ಮತ್ತು ಈ ದೇಶದ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ಇರ್ತಕ್ಕಂಥ ಒಂದು ಏನಿದೆ ಪ್ರಜಾಪ್ರಭುತ್ವದಲ್ಲಿ, ಅದನ್ನ ಜಾರಿ ಮಾಡಲಿಕ್ಕಾಗಿ ಅನೇಕ ಸಂಘಟನೆಗಳು ಹೊಸ ರೂಪದಲ್ಲಿ ಅನೇಕ ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ ಬರ್ತಾ ಇದೆ. ಹಾಗಾಗಿ ನಮ್ಮ ಸಂವಿಧಾನದ ಏನಾದರೂ ನಮ್ಮ ದೇಶದಲ್ಲಿ ಈ ಸಂವಿಧಾನ ಏನಾದರೂ ಜಾರಿ ಆಗಿದೆ, ಸಂವಿಧಾನ ಏನಾದರೂ ಒಂದು ಬದಲಾವಣೆ ಆಗ್ಬಿಟ್ರೆ, ಸಂವಿಧಾನ ಏನಾದರೂ ಚೇಂಜ್ ಮಾಡಿಬಿಟ್ರೆ ಈ ದೇಶದಲ್ಲಿ ರಕ್ತಕ್ರಾಂತಿ ಆಗ್ತದೆ ಎಂಬತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸಂವಿಧಾನದ ಹೊಣೆ, ಸಂವಿಧಾನದ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬತಕ್ಕಂಥ ಒಂದು ಉದ್ದೇಶದೊಂದಿಗೆ ಇವತ್ತು ಸಂವಿಧಾನ ದಿನಾಚರಣೆ ಎಲ್ರಿಗೂ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ಮುಂದಿನ ದಿನಗಳಲ್ಲಿ ಈ ಸಂವಿಧಾನ ಆದ ಆಶಯಗಳು ಸಂಪೂರ್ಣವಾಗಿ ಜಾರಿಯಾಗಲಿ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಒಂದು ಸಿಗಲಿ ಎಂಬತಕ್ಕಂಥ ಆಶಯವನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಬಂಧುಗಳೇ, ಇವತ್ತಿನ ದಿನ ಸಂವಿಧಾನ ಸಮರ್ಪಣೆ ದಿನ. ವಿಶೇಷವಾಗಿ ನಾವೆಲ್ಲ ಇಡೀ ಕರ್ನಾಟಕ ರಾಜ್ಯಾದ್ಯಂತ, ವಿಶ್ವಾದ್ಯಂತ ಎಲ್ಲ ಹಬ್ಬ ಆಚರಣೆ ಮಾಡ್ಕೊಳ್ಳುವಂತ ದಿನ ಇವತ್ತು. ಈ ದಿನದ ವಿಶೇಷ ಏನಪ್ಪಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಮಾಡಿದ ದಿನ. ಇವತ್ತು 2 ವರ್ಷ 11 ತಿಂಗಳು 18 ದಿನ ಕಷ್ಟಪಟ್ಟು ಸಂವಿಧಾನ ಬರೆದು ಅದರಲ್ಲಿ ಸಮರ್ಪಣೆ ಮಾಡ್ಬೇಕಾದ್ರೆ ಸುಮಾರು ಜನ ನಾನಾ ರೀತಿಯಲ್ಲಿ ನಾನಾ ಕ್ವಶನ್ಗಳು ಹಾಕಿ ಅವ್ರನ್ನ ಪ್ರಶ್ನೆ ಕೇಳ್ತಾರೆ. ಟೋಟ್ಲು 3,500 ಕ್ವಶನ್ಗಳು ಇಡ್ತಾರೆ ಅವ್ರ ಮುಂದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20,000 ದಾಖಲೆ ಸಮೇತ ಆನ್ಸರ್ ತಗೊಬಂದು ಮಡಗ್ಬಿಟ್ಟು ಇವತ್ತು ನವೆಂಬರ್ 26ನೇ ದಿನ ಸಮರ್ಪಣೆ ಮಾಡಿ ನಮ್ಮ ಜನಗಳಿಗೆಲ್ಲ ಒಂದು ಸ್ವಾತಂತ್ರ್ಯ ಕೊಟ್ಟು ಒಳ್ಳೆ ನೀತಿಯಾಗಿ ಬದುಕಬೇಕು, ಮತ್ತೆ ಎಲ್ಲರಿಗೂ ಸ್ವತಂತ್ರವಾಗಿ ಬಾಳ್ಬೇಕು, ಸಮಾನತೆ ಕೊಡ್ಬೇಕು, ಬಟ್ಟೆ ಇಲ್ದವ್ರ ಬಟ್ಟೆ, ಊಟ ಇಲ್ದವ್ರ ಊಟ, ನೆಲೆ ಇಲ್ದವ್ರ ನೆಲೆ ಎಲ್ಲ ಕೊಟ್ಟು ಇವತ್ತಿನ ದಿನ ಎಲ್ಲರೂ ಸ್ವತಂತ್ರವಾಗಿ ಬಾಳ್ಬೇಕು ಅಂತ ನವೆಂಬರ್ 26ನೇ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿರ್ತಾರೆ. ಹಾಗಾಗಿ ನಮ್ಮ ಮುಳಬಾಗಿಲು ಪರವಾಗಿ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ ಸಾಹೇಬ್ ಅವರಿಗೆ
ಮತ್ತೆ ತಹಶೀಲ್ದಾರ್ ಮೇಡಮ್ ಅವರಿಗೆ, ನಮ್ಮ ಇಡೀ ಮುಳಬಾಗಿಲು ಜನತೆಗೆ ಮತ್ತು ಇಲ್ಲಿ ಬಂದಿರುವಂತ ಶಾಲಾ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ಎಲ್ಲ ಸಂವಿಧಾನ ಸಮರ್ಪಣೆ ದಿನವಾಗಿ ಶುಭಾಶಯ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಜೈ ಭೀಮ್, ನಮೋ ಬುದ್ಧಾಯ, ಜೈ ಕರ್ನಾಟಕ.